ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಮನಗರ ವಿಭಾಗದ ವತಿಯಿಂದ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸದ ಅಂಗವಾಗಿ ಇವತ್ತು ನಮ್ಮ ಚಾಲಕರಿಗೆ ಒಂದು ವಿಶೇಷವಾದಂಥ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಾಗಾರಕ್ಕೆ ನಮ್ಮ ವಿಭಾಗದ ವ್ಯಾಪ್ತಿಯಿಂದ 6 ಘಟಕಗಳಿಂದ ಎಲ್ಲ ಚಾಲಕರನ್ನು ಇವತ್ತು ಇಲ್ಲಿಗೆ ಕರೆಸಿ ಒಂದು ವಿಶೇಷವಾಗಿ ನಮ್ಮ ನಿಗಮದ ವತಿಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ ಈ ದಿನ ವಿಶೇಷವಾದಂಥ ಒಂದು ದಿನ ಅಂತಂದರೆ ಇವತ್ತು ಏನು ಜನವರಿ 24 ಚಾಲಕರ ದಿನ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರತಿ ವರ್ಷ ಜನವರಿ 24ನ್ನು ಚಾಲಕರ ದಿನ ಅಂತೇಳಿ ಆಚರಿಸ್ತಾ ಇದ್ದೀವಿ. ಈ ಒಂದು ಭಾಗವಾಗಿ ಇವತ್ತು ಈ ಒಂದು ವಿಶೇಷವಾದಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಚಾಲಕರಿಗೆ ಚಾಲನಾ ಕೌಶಲ್ಯವನ್ನು ಯಾವ ರೀತಿ ಅಭಿವೃದ್ಧಿಪಡಿಸ್ಕೊಳ್ಬೇಕು, ಅದೇ ರೀತಿ ರಸ್ತೆ ಸುರಕ್ಷತೆಯನ್ನು ಯಾವ ರೀತಿ ಪಾಲನೆ ಮಾಡಬೇಕು, ಮತ್ತು ಇಂಧನ ಉಳಿತಾಯವನ್ನು ಯಾವ ರೀತಿ ಯಾವ ಚಾಲನಾ ಕೌಶಲ್ಯಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಮೂಲಕ ಇಂಧನ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಾಗಾರವನ್ನು ಕೇಂದ್ರೀಕರಿಸಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ರಾಮನಗರ ವಿಭಾಗ ರಾಮನಗರ ಘಟಕದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸೂಚಿಸುವಂತೆ ಪ್ರತಿ ವರ್ಷ ಜನವರಿನಲ್ಲಿ ಹಾಗೂ ಫೆಬ್ರವರಿನಲ್ಲಿ ರಸ್ತೆ ಸುರಕ್ಷತೆ ಸಪ್ತಾಹ ಹಾಗೂ ಇಂಧನ ಉಳಿತಾಯ ಮಾಸಿಕ ಅಂತೇಳಿ ಆಚರಣೆ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ರಾಮನಗರ ಘಟಕದಲ್ಲಿ ಈಗ ಒಂದು 29 ಜನ ಅಪಘಾತ ಸುರಕ್ಷತೆ ಬಗ್ಗೆ ಹಾಗೂ ಇಂಧನ ಉಳಿತಾಯಕ್ಕೆ 12 ಜನ ಎಲ್ಲರನ್ನೂ ಒಗ್ಗೂಡಿಸಿ ನಾವು ಈ ಒಂದು ದಿನದ ಪ್ರಾಯೋಗಿಕ ಕಾರ್ಯಕ್ರಮವನ್ನು ಈ ಅರೇಂಜ್ಮೆಂಟ್ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯ ಚಾಲಕರು ನಮ್ಮ ಸಂಸ್ಥೆಯ ಹೆಸರು ಬರಲು ಮುಖ್ಯ ಕಾರಣರಾಗಿರ್ತಾರೆ. ಏಕೆಂದರೆ ನಾವು ಯಾವುದೇ ಥರದ್ದು ಮೆಕ್ಯಾನಿಕ್ ಆಗಲಿ, ರಿಪಮೇರ್ಗಳಾಗಲಿ, ಇನ್ಸ್ಪೆಕ್ಟರ್ ಆಗಲಿ ಯಾರೇ ಇದ್ದರೂ ಕೂಡ ಒಂದು ಬಸ್ಸು KSRTC ಬಸ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲೂ ಡ್ರೈವರ್ ಕಂಡಕ್ಟರ್ ಭಾಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಹಾಗೂ ರಸ್ತೆಯಲ್ಲಿ ಪ್ರಯಾಣಿಕರ ಸೇಫ್ಟಿಗೋಸ್ಕರ ನಾವು ಪ್ರತಿನಿತ್ಯ ಅವ್ರಿಗೆ ಚಾಲಕರಿಗೆ ಒಂದು ಹಿತವಚನಗಳನ್ನ ಹೇಳ್ತಾ ಇರ್ತೀವಿ. ಆದರೂ ಕೂಡ ನಾವು ಈ ಒಂದು ತಿಂಗಳಲ್ಲಿ ನಾವು ಅವ್ರಿಗೆ ವಿಶೇಷವಾಗಿ ತರಬೇತಿ ನೀಡಿ ಇನ್ನು ಮಾಡಿದಾಗ ಅವರು ಕಂಟಿನ್ಯೂ ಇನ್ನೂ 11 ತಿಂಗಳು ಅದೇ ಚಾಲಕ ವೃತ್ತಿಯನ್ನು ಹವ್ಯಾಸ ಮಾಡ್ಕೊತಾರೆ ಅಂತ ಹೇಳಿ ಅದನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಇಂಧನ ಉಳಿತಾಯ ಕೂಡ ಆಗುತ್ತೆ. ಏಕೆಂದರೆ ನಮಗೆಲ್ಲ ಗೊತ್ತೇ ಇದೆ, ವಾಯುಮಾಲಿನ್ಯ ಎಲ್ಲ ಆಗ್ತಿರೋದ್ರಿಂದ ಆದಷ್ಟು ಸೇಫಾಗಿ ಡ್ರೈವಿಂಗ್ ಮಾಡೋದ್ರಿಂದ, ಸಂಚಾರ ನಿಯಮ ಪಾಲನೆ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ಗಳು ಕಮ್ಮಿ ಆಗುತ್ತೆ, ಸಂಸ್ಥೆಗೆ ಇನ್ನೂ ಹೆಚ್ಚಿನ ಗೌರವ ಬರುತ್ತೆ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈಗೆಲ್ಲ ನಿಮಗೆಲ್ಲ ತಿಳಿದೇ ಇದೆ, ಅಶ್ವಮೇಧ ಗಾಡಿಗಳನ್ನ ಮಾಡಿಸಿದ್ದಾರೆ. ಅದರಲ್ಲಿ ಪ್ರಯಾಣಿಕರ ಸೌಕರ್ಯಕ್ಕೆ ಮತ್ತು ರಸ್ತೆ ಸುರಕ್ಷತೆಗೋಸ್ಕರ ಕ್ಯಾಮ್ರಾಗಳು, LED ಬೋರ್ಡು ಮತ್ತು ಅವರಿಗೆ ಪ್ರಯಾಣಿಕರ ಆಸನಗಳನ್ನೆಲ್ಲ ಸುವ್ಯವಸ್ಥಿತವಾಗಿ ಭಾಳ ಅಚ್ಚುಕಟ್ಟಾಗಿ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಸಂಸ್ಥೆಗೆ ಅತಿ ಹೆಚ್ಚು ಹೆಸರು ಬರುವಂತೆ ಮಾಡ್ತಾಯಿದ್ದಾರೆ. ಹಾಗೂ ಅವರು ನಮ್ಮ ಕಾರ್ಮಿಕರು ಏನಿದ್ದೀವಿ, ನಮಗೆ ಹೆಲ್ತ್ ಕಾರ್ಡ್ ಆಗಲಿ ಮತ್ತು ವಿದ್ಯಾಚೇತನ ನಿಧಿ ಆಗಲಿ ಎಲ್ಲ ಥರದ್ದು ಅನುಕೂಲವನ್ನು ಮಾಡಿ ನಮ್ಮ ಸಿಬ್ಬಂದಿಗಳಿಗೆ ಯಾವುದೇ ಥರದ ಟೆನ್ಷನ್ ಆಗಬಾರ್ದು, ಆರಾಮಾಗಿ ಕೂಲಾಗಿ ಚಾಲನೆ ಮಾಡಬೇಕಾದ್ರೆ ಕೂಲಾಗಿರಲಿ ಅಂತೇಳಿ